ಕಲ್ಪನೆಯನ್ನು ಪ್ರಶ್ನಿಸುವುದೇ ಚರಕದ ಮೂಲತತ್ವವಾಗಿತ್ತು. ಮಧ್ಯವರ್ತಿಗಳು, ಫ್ಯಾಷನ್ ಬೂಟಿಕ್ಗಳು ಮತ್ತು ಹೆಚ್ಚುವರಿ ಮಾರುಕಟ್ಟೆ ವೆಚ್ಚಗಳಿಂದ ಕೈಮಗ್ಗ ಬಟ್ಟೆಗಳ ಬೆಲೆ ಏರುತ್ತದೆ ಎಂಬ ಸತ್ಯವನ್ನು ಚರಕ ಬಯಲಿಗೆ ತಂದಿತು. ಪ್ರಸನ್ನರವರ ಕನಸು ಮಲೆನಾಡಿನ ಹೃದಯ ಭಾಗದಲ್ಲಿ ಪರಿಸರ ಸ್ನೇಹಿ ಗ್ರಾಮೀಣ ಕೈಗಾರಿಕೆಯನ್ನು ಸ್ಥಾಪಿಸುವುದು. ಈ ದೃಷ್ಟಿಯ ಫಲವಾಗಿ ಚರಕವನ್ನು ಸಂಪೂರ್ಣ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘವಾಗಿ ಅಧಿಕೃತಗೊಳಿಸಲಾಯಿತು. ಆರಂಭದಲ್ಲಿ ಕೇವಲ 13 ಮಹಿಳೆಯರು, 2 ಹೊಲಿಗೆ ಯಂತ್ರಗಳು ಮತ್ತು ಒಂದು ಸಣ್ಣ ಶೆಡ್ ಇಷ್ಟೇ ಚರಕದ ಸಂಪತ್ತು. ಆದರೆ ದೃಢ ನಂಬಿಕೆ ಮತ್ತು ಸಹಕಾರದಿಂದ ಇಂದು ಅದು ದೊಡ್ಡ ಗ್ರಾಮೀಣ ಕೈಗಾರಿಕೆಯಾಗಿ ಬೆಳೆಯಿತು. ಚರಕ ಮಹಿಳಾ ಸಹಕಾರ ಸಂಘವು ಒಂದು ಸ್ವಯಂ ಸಂಪೂರ್ಣ ಮತ್ತು ಸ್ವಾವಲಂಬಿ ಕೈಗಾರಿಕಾ ಸಂಸ್ಥೆಯಾಗಿ ರೂಪುಗೊಂಡಿದೆ. ಇಲ್ಲಿ ಹತ್ತಿಯ ನೂಲು ಖರೀದಿಸಿದ ನಂತರ ಉತ್ಪಾದನೆಯ ಎಲ್ಲ ಹಂತಗಳು ಸಂಸ್ಥೆಯೊಳಗೆ ನಡೆಯುತ್ತವೆ. ಚರಕದಲ್ಲಿ ನಡೆಯುವ ಪ್ರಮುಖ ಕಾರ್ಯಚಟುವಟಿಕೆಗಳೆಂದರೆ ನೈಸರ್ಗಿಕ ಬಣ್ಣಗಳಿಂದ ನೂಲಿನ ಬಣಿಸುವಿಕೆ, ರೀಲಿಂಗ್ ಮತ್ತು ನೇಯ್ಗೆ, ಹಸ್ತಚಲಿತ ಬಟ್ಟೆ ಉತ್ಪಾದನೆ, ಮುದ್ರಣ, ಕಸೂತಿ ಮತ್ತು ವಿನ್ಯಾಸ, ಹೊಲಿಗೆ ಮತ್ತು ಉಡುಪು ತಯಾರಿಕೆ, ಸಂಗ್ರಹಣೆ, ಗುಣಮಟ್ಟ ನಿಯಂತ್ರಣ ಮತ್ತು ಮಾರುಕಟ್ಟೆ. ಚರಕ ಸಂಘದ ನಿಜವಾದ ಶಕ್ತಿ ಅದರ ಮಹಿಳಾ ನೇತೃತ್ವ ಮತ್ತು ಸಮಾನತೆಯ ಆಡಳಿತ ವ್ಯವಸ್ಥೆ. ತನಗಾಗಿ ಎಲ್ಲರೂ, ಎಲ್ಲರಿಗಾಗಿ ತಾನು ಎಂಬ ಸಹಕಾರ ತತ್ವದಡಿಯಲ್ಲಿ ಆಡಳಿತವನ್ನು ರೂಪಿಸಿಕೊಂಡು ಚರಕ ಸಹಕಾರ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಇದರ ಜೊತೆಗೆ ಚರಕ ಸಂಸ್ಥೆಯು ಮಹಿಳೆಯರಿಗೆ ನೀಡುವ ಸೌಲಭ್ಯಗಳೆಂದರೆ ಶಿಶುಪಾಲನಾ ಕೇಂದ್ರ, ಕಡಿಮೆ ದರದ ಆಹಾರ, ಆರೋಗ್ಯ ವಿಮೆ, ವಾರ್ಷಿಕ ಬೋನಸ್, ಹೆರಿಗೆ ರಜಾ ಮತ್ತು ಕುಟುಂಬ ಸ್ನೇಹಿ ಕೆಲಸದ ವಾತಾವರಣವನ್ನು ನಿರ್ಮಿಸಿರುವ ಮೂಲಕ ಮಹಿಳಾ ಸದಸ್ಯರಿಗೆ ಉತ್ತೇಜನವನ್ನು ನೀಡುತ್ತಿದೆ. ಚರಕ ಸಂಘದ ಪ್ರಭಾವ ಆರ್ಥಿಕ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಸಾಮಾಜಿಕ ಪರಿವರ್ತನೆಯ ಸಾಧನವಾಗಿದೆ. ಹಿಂದೆ ಅಡಿಕೆ ತೋಟದಲ್ಲಿ ಋತುಮಾನ ಆಧಾರಿತ ಕೂಲಿ ಕೆಲಸ ಮಾಡುತ್ತಿದ್ದ ಅನೇಕ ಮಹಿಳೆಯರು ಇಂದು ಸ್ಥಿರ ಆದಾಯ ಹೊಂದಿದ್ದಾರೆ. ಚರಕದ ಮೂಲಕ ಕುಟುಂಬಗಳ ಜೀವನ ಮಟ್ಟ ಸುಧಾರಿಸಿದೆ. ಮಹಿಳೆಯರಿಗೆ ಸಮಾಜದಲ್ಲಿ ಗೌರವ ದೊರಕಿದೆ. ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಬೆಳೆದಿದೆ.